ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಉಮೇಶ್ ದಿನೇಶ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರೆಂದು ಅಂದುಕೊಂಡು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನೆಂದು ನೋಡಿದರೆ, ದುರ್ಲಕ್ಷ್ಮಿ 2000 ಹೇಗೆ ತಗೊಳ್ತೀರೋ ಅದರ ಜೊತೆಗೆ 5 ದಿನಸಿ ಪದಾರ್ಥಗಳು ಉಚಿತ ಎಂದು ತಿಳಿಸ್ತಾ ಇದ್ದಾರೆ. ಇದರ ಬಗ್ಗೆ 3 ತಿಂಗಳ ಹಿಂದೆ ಹೇಳಿದ್ರು. ಆಹಾರ ಸಚಿವರಾದಂತಹ KH ಮುನಿಯಪ್ಪನವರು ಆಶ್ವಾಸನೆ ಕೊಟ್ಟಿದ್ರು. BPL ಕಾರ್ಡ್ ಹೊಂದಿರುವವರಿಗೆ ಅಕ್ಕಿ ಜೊತೆಗೆ 5 ವಸ್ತುಗಳು ಅಂದರೆ ದಿನಸಿ ಪದಾರ್ಥಗಳು ಇನ್ಮುಂದೆ ಕೊಡುತ್ತಾ ಹೋಗ್ತಾರೆ. ಆದರೆ ಎಷ್ಟೆಷ್ಟು KG ಕೊಡ್ತಾರೆ? ಈಗ ಎಕ್ಸಾಂಪಲ್, ಒಂದು BPL ಕಾರ್ಡ್ನಲ್ಲಿ ಕೆಲವೊಬ್ಬರ ಮನೆಯಲ್ಲಿ ಒಬ್ಬರು ಅಥವಾ ಇಬ್ಬರು ಇರುತ್ತಾರೆ. ಕೆಲವೊಬ್ಬರ ಮನೆಯಲ್ಲಿ 4 ರಿಂದ 8 ಜನ ಇರುತ್ತಾರೆ. ಆದರೆ ಹೇಗೆ ಕೊಡ್ತಾ ಹೋಗ್ತಾರೆ? ಒಬ್ಬೊಬ್ಬರಿಗೆ ಎಷ್ಟು KG ಅಂತ ಕೊಡುತ್ತಾರೆ, ಅನುಮಾನ ಇದ್ದೇ ಇರುತ್ತೆ. ಹಾಗಾದರೆ ಯಾವ್ಯಾವ ದಿನಸಿ ಪದಾರ್ಥಗಳು ಕೊಡ್ತಾರೆ? ಒಂದು BPL ಕಾರ್ಡಿಗೆ ಎಷ್ಟು KG ಕೊಡ್ತಾರೆ? ಆದರೆ ಒಬ್ಬೊಬ್ಬರಿಗೆ ಎಷ್ಟು ಬಿದ್ದಂಗಾಗುತ್ತೆ, ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಟಿ ಸಿಕ್ಕಿದೆ. ಈಗ ಸರ್ಕಾರ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದೆ. ಇದರ ಬಗ್ಗೆ ಆಹಾರ ಸಚಿವರ ಆದಂತಹ KH ಮುನಿಯಪ್ಪರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ಮುಂದೆ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ಭರ್ಜರಿ ಗುಡ್ ನ್ಯೂಸ್. ಇವತ್ತು ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತದೆ. ದುರ್ಲಕ್ಷ್ಮಿಯ ಯೋಜನೆಯ ಬಗ್ಗೆ ತಿಳಿಸ್ತೀನಿ. ಪೂರ್ತಿ ಮುಗಿಯುವ ತನಕ ವಿಡಿಯೋ ನೋಡಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯಾಕೆ ಮೊದಲನೇದಾಗಿ ಯಾಕೆ ಉಚಿತ 5 ದಿನಸಿ ಪದಾರ್ಥಗಳು ಕೊಡ್ತಾರೆ ನೋಡಿದರೆ, 10 kg ಅಕ್ಕಿ ಅನ್ನಭಾಗ್ಯ ಯೋಜನೆಯಡಿ ಕೊಡುತ್ತಿದ್ದು, ಸೊ ಎಲ್ಲೇ ಹೋದರೂ ನಮ್ಮ ಜನರು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದಾರೆ. ಸೊ 10 kg ತಿನ್ನಲು ಆಗ್ತಾ ಇಲ್ಲ. ಯಾಕೆ ಅಂದರೆ ಒಬ್ಬೊಬ್ಬರಿಗೆ 10 kg ಅಕ್ಕಿ ಕೊಟ್ಟರೆ ಒಂದು ಮನೆಯಲ್ಲಿ 5 ಜನ ಅಥವಾ 7 ಜನ ಇರ್ತಾರೆ. ಒಬ್ಬೊಬ್ಬರಿಗೆ 10 kg ಅಕ್ಕಿ ಕೊಟ್ಟರೆ 50 ರಿಂದ 70 kg ಆಗುತ್ತೆ. ಸುಮ್ಮನೆ ತಿಂಗಳಿಗೆ ಅಕ್ಕಿ ಆಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತಾ ಹೋಗುತ್ತೆ. ಸುಮ್ಮನೆ ಕೊಟ್ಟಂತಾಗುತ್ತದೆ. ಈ 10 kg ಅಕ್ಕಿ ಕೊಡೋದರ ಬದಲಾಗಿ ಏನಾದರೂ ದಿನಸಿ ಕಿಟ್ಟನ್ನು ಕೊಡಿ, ಕಾಳುಗಳು, ಎಣ್ಣೆ, ಸಕ್ಕರೆ ಕೊಡಿ ಎಂದು ಮನವಿ ಮಾಡುತ್ತಿದ್ದಾರೆ. ಜನಗಳು ಅಂದರೆ ನೀವುಗಳೇ. ಇದಕ್ಕೆ ಸ್ಪಂದಿಸುತ್ತಾ ಸರ್ಕಾರ ನಾವು ಕೂಡ ಇದೇ ತೀರ್ಮಾನಕ್ಕೆ ಬಂದು ಬಿಡೋಣ ಎಂದು ಕೇಂದ್ರ ಸರ್ಕಾರದಿಂದ 5 kg ಹೇಗೆ ಅಕ್ಕಿ ಬರುತ್ತೋ ಅದು ಹಾಗೆ ಬರುತ್ತೆ. ಈ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ 5 kg ಅಕ್ಕಿ ಕೊಡುವುದರ ಬದಲಾಗಿ
ಮುಂದೆ ಕಾಂಗ್ರೆಸ್ ಸರ್ಕಾರ ಅಕ್ಕಿ ಕೊಡುವುದಿಲ್ಲ. 5 kg ಅಕ್ಕಿ ಬದಲಾಗಿ 5 ದಿನಸಿ ಪದಾರ್ಥಗಳು ಕೊಡುತ್ತಾರೆ. ಯಾವೆಂದರೆ ಪದಾರ್ಥಗಳು ತೊಗರಿಬೇಳೆ, ಹೆಸರುಕಾಳು 2 ಒಟ್ಟಿಗೆ ಕೊಡುವುದಿಲ್ಲ. ಸರ್ಕಾರಕ್ಕೆ ತೊಗರಿಬೇಳೆ ಸಿಕ್ಕಾಗ ಕೊಡುತ್ತಾರೆ, ಇಲ್ಲವಾದರೆ ಹೆಸರುಕಾಳು ಕೊಡುತ್ತಾರೆ. ಓಕೆನಾ? ಅದಂತ ಸಕ್ಕರೆ, ಎಣ್ಣೆ, ಉಪ್ಪು. ಹಾಗಾದರೆ ಒಂದು ಮುಖ್ಯವಾದ ಮಾಹಿತಿಗೆ ಬಂದು ಬಿಡುತ್ತೇನೆ. ಒಂದು ಮನೆಯಲ್ಲಿ BPL ಕಾರ್ಡ್ ಇರುತ್ತೆ. ಅದರಲ್ಲಿ ಒಬ್ಬರು ಇಬ್ಬರು ಇದ್ರೆ ಎಷ್ಟು ಕೊಡ್ತಾರೆ? 5 ರಿಂದ 6 ಜನ ಇದ್ರೆ ಎಷ್ಟು ಕೊಡುತ್ತಾರೆ? ಅಂದರೆ ಒಬ್ಬರಿಗೆ ಕೊಡೋದಿಲ್ಲ. ಅಂದರೆ ಒಬ್ಬರ ಕಾರ್ಡಲ್ಲಿ ಲೆಕ್ಕದಲ್ಲಿ ಕೊಡುತ್ತಾರೆ. ಒಂದು ಕಾರ್ಡಲ್ಲಿ ಒಬ್ಬರೇ ವ್ಯಕ್ತಿ ಇರ್ತಾರೆ ಅಂತ ಅಂದುಕೊಳ್ಳಿ, ಲೇಡೀಸ್ ಅಥವಾ ಜೆಂಟಲ್ಮನ್. ಅದರಲ್ಲಿ ಒಬ್ಬರು ಅಥವಾ ಇಬ್ಬರು ಆಗಿದ್ದರೂ ಸಹ ಇದ್ರೂ ಅರ್ಧ kg ಇಂದ್ರ ಕಿಟ್ ಸಿಗುತ್ತದೆ. ಅಂದರೆ ಅರ್ಧ kg ತೊಗರಿ, ಅರ್ಧ kg ಹೆಸರುಕಾಳು, ಅರ್ಧ kg ಎಣ್ಣೆ, ಅರ್ಧ kg ಸಕ್ಕರೆ, ಅರ್ಧ kg ಉಪ್ಪು ಕೊಡ್ತಾರೆ. ಇಷ್ಟೋ ದಿನಸಿ ಕಿಟ್ಗಳನ್ನು ಕೊಡ್ತಾ ಹೋಗ್ತಾರೆ. ಒಬ್ಬರು ಅಥವಾ ಇಬ್ಬರು ಸದಸ್ಯರಿದ್ದಾಗ ಕೊಡ್ತಾರೆ. ಇಬ್ಬರಿಗಿಂತ ಹೆಚ್ಚು ಜನ ಇದ್ದಾಗ ಎಲ್ಲ ದಿನಸಿ ಕಿಟ್ಗಳು 1 kg ಗಂಟಲು ಸಿಗುತ್ತದೆ. ಈ ಕಿಟ್ಗೆ ಇಂದಿರಾ ದಿನಸಿ ಕಿಟ್ ಎಂದು ಹೆಸರು ಇದೆ. ಇದು ಸ್ಟಾರ್ಟ್ ಆಗುತ್ತೆ ಅಂತ ಉಮೇಶ್ ಕೇಳಿದರೆ ಮುಂದಿನ ತಿಂಗಳು ಇದರ ಬಗ್ಗೆ ಇನ್ನೂ ಚರ್ಚೆ ಆಗುತ್ತದೆ ಎಂದು ಆಹಾರ ಸಚಿವರಾದಂತಹ KH ಮುನಿಯಪ್ಪ ತಿಳಿಸಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಗಾಗಿ ಕೆಲವೇ ದಿನಗಳಲ್ಲಿ ಮಾಹಿತಿ ಕೊಡುತ್ತೇವೆ. ಆದ್ದರಿಂದ BPL ಕಾರ್ಡ್ಗಳು 1,26,00,000 ಕಾರ್ಡ್ಗಳು ಇದ್ದಾವೆ. ಆದ್ದರಿಂದ ಇನ್ನೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. 4,48,62,000 BPL ಕಾರ್ಡ್ಗಳು ಹೊಂದಿರುವಂಥ ಗ್ರಾಹಕರು ಇದ್ದಾರೆ. ಮತ್ತು ಅಂತ್ಯೋದಯ ಕಾರ್ಡ್ಗಳಿಗೆ ದಿನಸಿ ಪದಾರ್ಥಗಳು ಸಿಗುತ್ತವೆ. APL ಕಾರ್ಡ್ ಇರುವಂತಹ ಜನಗಳಿಗೆ ಯಾವುದೇ ರೀತಿಯ ದಿನಸಿ ಪದಾರ್ಥಗಳು ಸಿಗುವುದಿಲ್ಲ. ನಮ್ಮ ರಾಜ್ಯದಲ್ಲಿ BPL ಕಾರ್ಡ್ ಹೊಂದಿರುವ ಸಂಖ್ಯೆ 1,26,15,000 ಇದೆ ಸದ್ಯಕ್ಕೆ. ಇಷ್ಟು ಜನಕ್ಕೆ ಕೊಡುತ್ತಾರೆ. ಇದರ ಬಗ್ಗೆ ನಿಮಗೆ ಏನನಿಸಿತ್ತು ಎಂದು ದಯವಿಟ್ಟು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಈ ದಿನಸಿ ಕಿಟ್ ಅನ್ನು ಕೊಡುವುದರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಉಪಯುಕ್ತವಾದರೆ ಪುಟ್ಟದೊಂದು ಲೈಕ್ ಮಾಡಿ. ಈ ವಿಷಯ ಜನಕ್ಕೆ ತಲುಪುತ್ತದೆ ಮತ್ತು ಹಾಗೆ ತಲುಪಿಸಿ. ಇನ್ನು ಗೃಹಲಕ್ಷ್ಮಿಯ ಬಗ್ಗೆ ಹೇಳುವುದಾದರೆ 50% ಜನಕ್ಕೆ 22 ಕಂತಿನ ಹಣ ಬಂದಿದೆ. ಇನ್ನು ಮಿಕ್ಕಿದವರು ಯಾರೆಲ್ಲ ಬಂದಿಲ್ಲ